ಪ್ರೀತಿಯ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ನೀವು ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಕೊಟ್ಟು ನನಗೆ ನಿಮ್ಮ ಅನಿಸಿಕೆ ಏನಿದ್ರು ಕಾಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸ್ಬೋದು. ನಾನು ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೇನು ನಡೀತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತಪ್ಪದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂಗನವಾಡಿಯಲ್ಲಿ ಕೊಟ್ಟಿರೋ ಅಂಥ ಪುಡಿ ಅಲ್ಲ, ನಾನು ಸ್ವಲ್ಪ ಕಾಯಿಸ್ಕೊಂಡು ಕುಡಿಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಾಫಿ ಅಥವಾ ಟೀ ಅಥವಾ ಹಾಲು ಏನಾದರೂ ಕುಡಿಬೇಕು ಅನಿಸ್ತಾ ಇತ್ತು. ಅದಕ್ಕೆ ನಾನು ಹಾಲಿನ ಪುಡಿ ಇತ್ತು, ಹಾಲು ಮಾಡಿಕೊಂಡು ಕುಡಿಬೇಕು ಅಂತ ಅಂದ್ಕೊಂಡು ಅದನ್ನು ಹಂಗೆ ನಾನು ಯಾವ ಥರ ಹಾಲಿನ ಪುಡಿಲಿಂದ ಹಾಲು ಮಾಡ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ನೀವು ತಿಳಿಸ್ಬೋದು ನನಗೆ. ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಿ ಅಂತಂದು. ಒಂದು ಸ್ಪೂನು ನಾನು ಇಲ್ಲಿ ಹಾಲಿನ ಪುಡಿ ಹಾಕಿದ್ದೀನಿ. ಅದ್ರ ಮೇಲೆ ಇನ್ನೂ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೀರು ಬೆಚ್ಚಗೆ ಹಾಕಿಟ್ಕೊಂಡಿದ್ದೀನಿ. ನೀರು ಬೆಚ್ಚಗಾದ್ಮೇಲೆ ಎರಡನ್ನೂ ಬೆರೆಸ್ಬಿಡೋದು. ನಾನು ಯಾವಾಗಲೂ ಇದೇ ಥರ ಮಾಡೋದು. ಏನು ಉಗುರು ಬೆಚ್ಚಗೆ ಇರ್ಬೇಕಾ ನೀರು ಅಥವಾ ಫುಲ್ ಕಾದಿರ್ಬೇಕಾ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಉಗುರು ಬೆಚ್ಚಗೆ ಇದ್ರೂ ಹಾಕ್ತೀನಿ ಅಥವಾ ಫುಲ್ ಕಾದಿದ್ರೂ ಹಾಕ್ತೀನಿ. ಒಟ್ಟಿನಲ್ಲಿ ನೀರು ಕಾದಿರ್ಬೇಕು ಅಷ್ಟೇ. ನೀರು ಕಾದ್ಮೇಲೆ ಈ ಥರ ಎತ್ತಾಕಿ ಚೆನ್ನಾಗಿ ಬೆರೆಸೋದು ನೋಡ್ರಿ. ಪುಡಿ ಹಾಲಿಗೂ ಮತ್ತು ಪಾಕೆಟ್ ಹಾಲಿಗೂ ಒರಿಜಿನಲ್ ಹಾಲಿಗೂ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಪುಡಿ ಹಾಲು ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಪ್ಯಾಕೆಟ್ ಹಾಲು ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಈಗೇನು ತಾಜಾ ಹಾಲು ಇರುತ್ತಲ್ಲ, ಹಸುವಿನಿಂದ ಕರೆದಿರ್ತಾರಲ್ಲ ಹಾಲು ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಾನು ತುಂಬ ಜನ ಕೇಳಿದ್ದೀನಿ, ಪುಡಿ ಹಾಲು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ. ಪುಡಿ ಇದ್ದರೆ, ಹಾಲಿನ ಪುಡಿ ಇದ್ದರೆ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಈಗ ನಮಗೆ ಹಾಲು ತರೋದಕ್ಕೆ ಕಷ್ಟ ಆದರೆ ಪುಡಿ ಇದ್ಬಿಟ್ರೆ ಸಾಕು. ಹಾಲು ಮಾಡಿ ಟೀನೂ ಮಾಡ್ಬೋದು, ಇದರಲ್ಲೇ ಕಾಫಿನೂ ಮಾಡ್ಬೋದು. ಈಗೆಲ್ಲ ಮಾಡಿಬಿಟ್ಟು ಕುಡಿತಾ ಇದ್ದೀನಿ. ನನಗೆ ಸಮಾಧಾನ ಆಗುತ್ತೆ. ಏನಾದರೂ ಅಕಸ್ಮಾತ್ ಏನಾದರೂ ತಿನ್ಬೇಕು ಅನ್ಸಿದ್ರೆ ತಿನ್ನೋ ತನಕ ಸಮಾಧಾನನೇ ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಮಾಡ್ಕೊಂಡು ಕುಡಿದ್ಬಿಟ್ಟೆ ನಾನು. ಹಾಲಂತೂ ಸುಡ್ತಾ ಇತ್ತು, ಅದಕ್ಕೆ ನಾನು ತಳಗಿಟ್ಟು ಆರಿಸಿ ಆಮೇಲೆ ಕುಡಿಯೋಣ ಅಂತಿದ್ದೆ. ಇಲ್ಲಿ ಇಷ್ಟೊಂದು ಪಾತ್ರೆ ತಿಕ್ಕವು ಇದ್ದವು, ಇವನ್ನೆಲ್ಲ ತಿಕ್ಬಿಟ್ಟು ನೀರು ಕಾಯೋದಕ್ಕೆ ಇಟ್ಟೀನಿ ಸ್ನಾನ ಮಾಡೋದಕ್ಕೆ. ಹೀಟ್ರನ್ನೆಲ್ಲ ತೆಗಿತೀನಿ, ಯಾಕಂದರೆ ಭಾಳ ಕಾದ್ಬಿಟ್ಟಿದ್ವು ನೀರು. ಅವು ಹೀಟ್ರೂ ಫುಲ್ಲು ಹೀಟಾಗಿರ್ತೈತಲ್ಲ, ಅದಕ್ಕೆ ನಾನು ಹಿಂಗೆ ಇಡ್ತೀನಿ. ಇಲ್ಲಾಂದರೆ ಎಲ್ಲ ಗೂಡ್ಸಿ ಇಟ್ಬಿಡ್ತೀನಿ, ವಯರೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಅಂತಂದು ಎಲ್ಲ ಸ್ನಾನ ಮಾಡಿ ಆದಮೇಲೆ ರೆಡಿ ಆಗ್ತಾಯಿದ್ದೀನಿ ಹೊರಗೆ ಹೋಗೋದಕ್ಕೆ. ಹೊರಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ಥರದ್ದು ಹೇರ್ ಸ್ಟೈಲ್ ಮಾಡ್ತಾ ಇರ್ತೀರ ನೀವು. ನಾನಂತೂ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಥರ ಮಾಡಿಕೊಂಡು ಸ್ನೋ ಇದ್ದಿಲ್ಲ. ಸ್ನೋ ಬದಲು ನಾನು ಏನು ಯೂಸ್ ಮಾಡಿದೆ ಅನ್ನೋದನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗ್ತಾ. ನನಗಂತೂ ತುಂಬಾ ನಗು ಬಂದ್ಬಿಡ್ತು ವಿಡಿಯೋ ಮಾಡೋ ಮುಂದೆ, ಯಾಕಂದರೆ ಅದನ್ನು ಹಚ್ಚಿಬಿಟ್ಟು ಮುಖ ಎಲ್ಲ ಫುಲ್ಲು ಬುದ್ದಾಗ್ಬಿಡ್ತು. ಟ್ರೈ ಮಾಡಿದೆ ನಾನು, ಯಾರೋ ವಿಡಿಯೋದಲ್ಲಿ ತೋರಿಸಿದ್ರು ಅಂತಂದು ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು, ಆದರೆ ಅಲ್ಲಲ್ಲೇ ಸ್ವಲ್ಪ ಬುದ್ದಾಗಿ ಹೋಗ್ಬಿಟ್ಟಿತ್ತು. ಈಗೆಲ್ಲ ಜಡೆ ಹಾಕೋದು ಮುಗೀತು, ಸಿಂಪಲ್ ಆದ ಹೇರ್ ಸ್ಟೈಲನ್ನು ರೆಡಿ ಆಯಿತು. ಹಿಂಗೆ ಕಾಣ್ತಾ ಇದೆ. ಲಾಸ್ಟಿಗೆ ಸ್ವಲ್ಪ ಲೂಸ್ ಆಗಿದೆ ಡ್ರೆಸ್ಸು, ಇಡಿಸ್ಬೇಕನ್ನೋದೇನಿಲ್ಲ. ಸ್ವಲ್ಪ ಇದನ್ನು ಲಾಡಿ ಅಂತಾರಲ್ಲ, ಅದನ್ನು ಕಟ್ಟಿಸ್ಬಿಟ್ರೆ ಆಯಿತು. ಈಗೆಲ್ಲ ತಲೆ ಬಾಚ್ಕೊಂಡಾದ್ಮೇಲೆ ಈ ಥರ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಮೇಲೆ ಬಾಚ್ಕೊಂಡು ಸ್ವಲ್ಪ ಮುಖ ತೊಳೆದು ಇವಾಗಿನ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಮುಖ ತೊಳೆದಿದ್ದೀನಿ, ಆದರೆ ಇನ್ನೊಂದ್ಸಲ ತೊಳ್ಕೊಂಬರ್ತೀನಿ ಹೋಗಿ ಮುಖನ. ಈಗ ಟವಲ್ ತಳಗೆ ಬಿದ್ದಿತ್ತು, ಮತ್ತೆ ಮೇಲೆ ಹಾಕಿದೆ. ಇವಾಗ ನಾನು ಹೇಳಿದ್ನಲ್ಲ, ಸ್ನೋ ಖಾಲಿ ಆಗಿತ್ತು, ಇದರಿಂದ ನಾನು ಸ್ನೋ ಟೈಪ್ ಮಾಡಿಕೊಂಡು ಹಚ್ಕೋಬೇಕಂತ ಸಾಹಸ ಮಾಡೋಕ್ಕೆ ಹೋದೆ. ಆದರೆ ಅದು ವರ್ಕ್ ಆಗಿದೆ, ಇಲ್ಲ ಅಂತಲ್ಲ, 100% ಅಲ್ಲ, 50-50 ವರ್ಕ್ ಆಗಿದೆ ಅದು. ನಾನು ಈ ಥರ ಮಾಡಿ ನೋಡಿದೆ. ಏನಂತಂದರೆ ಫೌಂಡೇಶನ್ ಥರ ಪೌಡ್ರ್ ಬರುತ್ತೆ ನೋಡಿ, ಕಲರ್ ಥರ, ಸ್ಕಿನ್ ಟೋನ್ ಥರ. ಆ ಪೌಡ್ರ್ ತೊಗೊಂಡು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೋ ಥರ ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು.
ಚೆನ್ನಾಗಿ ಕ್ರೀಮ್ ಆಗಬೇಕು. ಕ್ರೀಮ್ ಆಗೋ ಥರ ನಾನು ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿದ್ದೀನಿ ನಾನು. ಕ್ರೀಮ್ ಥರ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಮುಖಕ್ಕೆ ಹಚ್ಕೊತಾ ಇದ್ದೀನಿ. ಸ್ನೋ ಯಾವ ಥರ ಇರುತ್ತೆ ಅದೇ ಥರ ಇದನ್ನು ವರ್ಕ್ ಆಗುತ್ತೆ. ಆದರೆ 50-50 ವರ್ಕ್ ಆಗುತ್ತೆ. ನನಗೆ ಮಾತ್ರ ಇದೇ ಅನಿಸಿದ್ದು. 50-50 ವರ್ಕ್ ಆಗುತ್ತೆ. ಇನ್ನೊಂದೇನೆಂದರೆ ಇದು ಹಸಿ ಇರಬೇಕಾದ್ರೆ ನೀವು ಮುಖ ಚೆನ್ನಾಗಿ ಒರೆಸ್ಬೇಕು, ಅಂದರೆ ರಬ್ ಮಾಡಬೇಕು. ಈ ಫೌಂಡೇಶನ್ ಹಾಕಿ ಹೆಂಗೆ ರಬ್ ಮಾಡ್ತೀರ ಅದೇ ಥರ ರಬ್ ಮಾಡಬೇಕು. ಒಣಗಿದ ಮೇಲೆ ರಬ್ ಮಾಡಿದರೆ ಮುಖ ಎಲ್ಲ ಬೂದು ಬೂದು ಅದೇ ಒಂದೇ ತಕ್ಕ ಕುಂತ್ಕೊಂಡಂಗೆ ಆಗ್ಬಿಡುತ್ತೆ. ನಾನು ಅದೇ ತಪ್ಪು ಮಾಡಿದ್ದು. ಇಮಿಡಿಯೇಟ್ಲಿ ನಾನು ಒರೆಸ್ಕೊಳ್ಳಿಲ್ಲ. ಹಾಗಾಗಿ ಅದು ಒಣಗೋದಂಗಾಗಿ ಒಂದೇ ತಕ್ಕ ಕುಂತ್ಕೊಂಡು ಬಿಟ್ಟಿತ್ತು. ಓಕೆ ಅನ್ನೋ ಥರ ಇತ್ತು ಒಟ್ಟಿನಲ್ಲಿ. ಈ ಕದ ತೆಗ್ಬಿಟ್ಟು ಬೆಳಕಿಗೆ ನೋಡ್ಕೊತಾ ಇದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬೆಳಗಾಗಿದೆ. ವಿಡಿಯೋದಲ್ಲಿ ಅಷ್ಟು ಕಾಣಲ್ಲ, ಬಟ್ ರಿಯಲ್ ಆಗಿ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಬೆಳಗಾಗಿತ್ತು.